ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅರುಣಾಚಿನಿ ಕ್ರಿಯೇಷನ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಈ ಬೇಸಿಗೆಗೆ ತಂಪಾಗಿ ಏನಾದರೂ ಕುಡಿಬೇಕು ಅನಿಸುತ್ತೆ ಅಲ್ಲ, ಜ್ಯೂಸ್ ಎಲ್ಲ ಹೊರಗಡೆ ಅಂಗಡಿಯಿಂದ ತರೋದಕ್ಕಿಂತ ಮನೇಲಿ ಮಾಡ್ಕೊಂಡು ಕುಡಿಯೋದು ಬೆಟರ್ ಅನಿಸುತ್ತೆ ಅಲ್ಲ. ಹಾಗಾಗಿ ಇವತ್ತು ನಾನು ಮಸ್ಕ್ ಮೆಲನ್ ಜ್ಯೂಸ್ ಅಂದರೆ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೇನೆ. ಹೇಗೆ ಮಾಡೋದು ಅಂತ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಆಗ ನಾವು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಮೊದಲು ಸಿಗುತ್ತೆ. ಈಗ ವಿಡಿಯೋ ನೋಡೋಣ, ಬನ್ನಿ ಕಂಟಿನ್ಯೂ ಮಾಡೋಣ. ಈಗ ನಾನಿಲ್ಲಿ ಒಂದು ಮಸ್ಕ್ ಮೆಲನ್ ಅಂದರೆ ಒಂದು ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ. ಈಗ ಅದನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದು ಪೂರ್ತಿ ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡಿಕೊಂಡು ಅದ್ರ ಬೀಜ ಎಲ್ಲ ತೆಗೆದುಬಿಡಬೇಕು. ಒಳಗಡೆ ಇರುವಂಥ ಬೀಜ ಎಲ್ಲ ನೀಟಾಗಿ ತೆಗೆದುಬಿಡಿ ಕರ್ಬೂಜ ಹಣ್ಣೊಂದು. ಸೊ ಈಗ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಹಣ್ಣನ್ನು. ಈಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಜ್ಯೂಸರ್ ಜಾರ್ ಇದ್ದರೆ ಅದರಲ್ಲೇ ಮಾಡಿ. ನಮ್ಮ ಮನೇಲಿ ಜ್ಯೂಸರ್ ಜಾರಲ್ಲಿ, ಅದಕ್ಕೆ ಮಿಕ್ಸಿ ಜಾರಲ್ಲೇ ಹಾಕ್ತಾಯಿದ್ದೀನಿ. ಸೊ ಈಗ ಮಿಕ್ಸಿ ಜಾರಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಹಣ್ಣುಗಳನ್ನ ಹಾಕ್ಕೊಳ್ಳೋಣ. ಈಗ ಕಟ್ ಮಾಡ್ಕೊಂಡಿಟ್ಟಿರೋ ಕರ್ಬೂಜ ಹಣ್ಣನ್ನು ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ. ಈಗ ಅದಕ್ಕೆ ಒಂದು ಗ್ಲಾಸ್ ಹಾಲು ಹಾಕ್ಕೊತಾ ಇದ್ದೀನಿ. ಒಂದು ಗ್ಲಾಸ್ ಹಾಲು ಹಾಕ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಮಿಲ್ಕ್ ಪೌಡರ್ ಅಂದರೆ ಹಾಲಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಲಿನ ಪುಡಿ ಹಾಕಿದ್ರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹಾಲಿನ ಪುಡಿ ಹಾಕೋದ್ರಿಂದ ಜ್ಯೂಸ್ ಕೂಡ ತುಂಬ ಚೆನ್ನಾಗಿರುತ್ತೆ, ರಿಫ್ರೆಶ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಬೆಲ್ಲದ ಪುಡಿ ಯೂಸ್ ಮಾಡ್ತಿದ್ದೀನಿ, ಸಕ್ಕರೆ ಯೂಸ್ ಮಾಡ್ತಾಯಿಲ್ಲ. ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಸ್ವೀಟ್ಗೆ. ಈಗ ಅದಕ್ಕೆ ಐಸ್ ಕ್ಯೂಬ್ಗಳು ಹಾಕ್ಕೊತಾ ಇದ್ದೀನಿ. ಈಗ ಐಸ್ ಕ್ಯೂಬ್ಗಳು ಹಾಕಿದ್ದೀನಿ. ಹೀಗೆ ನೀಟಿಗೆ ಮುಚ್ಚಿ ಇದನ್ನ ಈಗ ಗ್ರೈಂಡ್ ಮಾಡ್ಕೊಂಬರೋಣ. ಈಗ ನೋಡ್ತಾ ಇರ್ಬೋದು, ಗ್ರೈಂಡ್ ಮಾಡ್ಕೊಂಡು ತಂದಿದ್ದೀನಿ. ಈಗ ಜ್ಯೂಸ್ ರೆಡಿಯಾಗಿದೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ. ಈ ಬೇಸಿಗೆಗೆ ತಂಪಾಗಿ ಮಧ್ಯಾಹ್ನ ಟೈಮ್ ಕುಡಿಬೇಕು ಮಧ್ಯಾಹ್ನ ಟೈಮ್ ಏನಾದರೂ ತಂಪಾಗಿ ತೊಗೊಬೇಕು ಅನಿಸಿದ್ರೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಮಕ್ಕಳಿಗೆ ಹೊರಗಡೆಯಿಂದ ತಂದು ಕೊಡೋ ಬದಲು ಮನೆಯಲ್ಲೇ ನೀವೇ ಮಾಡಿಕೊಡಿ. ರಿಫ್ರೆಶ್ ಆಗೋ ಇರುತ್ತೆ, ಸೂಪರಾಗೋ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.